ಇಂದು KJS ಸಂಘಟನೆಯು ನಮ್ಮ ಸುಹೇಲ್ ಅವರ ನೇತೃತ್ವದಲ್ಲಿ ತುಂಬ ಒಳ್ಳೆಯ ರೀತಿ ಕೆಲಸಗಳನ್ನ ಮಾಡ್ತಾ ಸಂಘಟನೆಯನ್ನು ಗಟ್ಟಿಯಾಗಿ ಬಲಿಷ್ಠವಾಗಿ ಕಟ್ತಾ ಮುಂದುವರಿತಾ ಇದ್ದಾರೆ. ನೂತನವಾಗಿ ಇಂದು ಒಂದು ಸ್ಟೇಟ್ ಆಗಲಿ ಮತ್ತು ಡಿಸ್ಟಿಕ್ ಮತ್ತು ತಾಲೂಕಿನ ಎಲ್ಲ ಒಂದು ಪದಾಧಿಕಾರಿಗಳನ್ನ ಇವತ್ತು ಆಯ್ಕೆ ಮಾಡಿದ್ದಾರೆ. ಆ ಪದಾಧಿಕಾರಿಗಳಿಗೆ ಒಳ್ಳೆಯ ಒಂದು ವಿಚಾರಗಳನ್ನ ತಿಳಿಸೋ ಸಿದ್ಧಾಂತಗಳನ್ನು ಅವರು ಮೈಗೂಡಿಸ್ತಾ ಅವರು ಮುಂದುವರಿಲಿ ಅಂತ ಅವರು ಆಶಿಸ್ತಾ ಇದ್ದಾರೆ. KJS ಅನ್ನೋದು ಒಂದು ಇತಿಹಾಸ ಉಳ್ಳಂಥ ಒಂದು ಸಂಘಟನೆ, ಒಂದು ಹೋರಾಟದ ಮೂಲಕ ಹಲವಾರು ವರ್ಷಗಳಿಂದ ಒಂದು ತ್ಯಾಗ ಬಲಿದಾನದಿಂದ ಕಟ್ತಾ ಬಂದಿರುವಂಥ ಒಂದು ಸಂಘಟನೆ. ನಮ್ಮ ತಂದೆಯವರು ಅವ್ರು ಕೊಟ್ಟಿರೋಂಥ ಜವಾಬ್ದಾರಿ ತುಂಬ ಒಳ್ಳೆ ರೀತಿ ನಿಭಾಯಿಸ್ತಾ ಇದ್ದಾರೆ. ಆ ಒಂದು ಜವಾಬ್ದಾರಿಯನ್ನು ಇನ್ನೂ ಒಳ್ಳೆ ರೀತಿ ಮುಂದುವರಿಸ್ತಾ ಹೋಗಲಿ ಅಂತ ನಾವು ಆಶಿಸ್ತೇವೆ. ಸಂಘಟನೆಗೆ ಮತ್ತು ಸಾಹೇಬರ ಹೆಸರಿಗೆ ಯಾವತ್ತೂ ಕಪ್ಪಿ ತರೋದಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ನಾವು ನೋಡ್ತಾ ಒಂದು 3 ವರ್ಷ ಆಗಿದೆ, ಯಾವತ್ತೂ ಆ ರೀತಿ ಕೆಲಸಗಳನ್ನ ಮಾಡಲಿಲ್ಲ. ಇದೇ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಮುಂದುವರಿತಾ ಹೋಗಿ ಅಂತ ಹೇಳಕ್ಕೆ ಓಕೆ ಸರ್. ಹೇಳಿ ಜೈ. ಇವತ್ತು ನಾವೇನು ಸಿಗಲಿ ಗ್ರಾಮ ಪಂಚಾಯತಿ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಇರ್ತೇವೆ. ಈ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀವಿ. ಇದು ನೂತನ ಕಾರ್ಯಕರ್ತರಿಗೆ ಸೇರ್ಪಡೆ ಕಾರ್ಯಕ್ರಮ ಮತ್ತು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಆಯೋಜನೆ ಮಾಡುವಂಥ ನಾವು ಆಯ್ಕೆ ಮಾಡಿ ಪದಾಧಿಕಾರಿಗಳಿಗೆ ನೇಮಕ ಅದಕ್ಕೆ ಕೊಟ್ಟಿದ್ದೀರಿ. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ಅವರು ತಳಮಟ್ಟದಿಂದ ಸಂಘಟನೆಯನ್ನು ಗಟ್ಟಿಯಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ನಾಯಕರಾಗಿ ಮುಂದಕ್ಕೆ ಬರಲಿ ಅಂತ ಇದು ಮಾಡಿಕೊಂಡು ಅಚ್ಚುಕಟ್ಟಾಗಿ ಬರ್ತಾ ಇದ್ದಾರೆ. ಈಗ ಮಾಡೋವಂಥವ್ರು ಚೆನ್ನಾಗಿ ಅದೇ ರೀತಿಯಲ್ಲಿ ನಾವು ನಮ್ಮ ರೀತಿಯಲ್ಲಿ ಮಾಡ್ಕೊಂಡು ಬರಲಿ ಅನ್ನೋದು ನಮ್ಮ ಉದ್ದೇಶ. ಇದ್ರ ಜೊತೆಗೆ ನಾವು ಸರ್ಕಾರಕ್ಕೆ ಏನು ಕೇಳ್ತೀರಿ ಅಂದರೆ, ಸರ್ಕಾರಗಳು 2000 ಗೃಹ ಜೊತೆ ಬಸ್ ಫ್ರೀ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಸಂತೋಷ ಅಂತ ಆಗಿರುವಂಥ ವಿಚಾರ. ಬಟ್ ನಾವು ಈ ಮೂಲಕ ನಮ್ಮ ಮಾಧ್ಯಮ ಮುಖಾಂತರ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂದರೆ, ಸರ್ಕಾರಗಳು ಒಂದೊಂದು ಕ್ಷೇತ್ರದಲ್ಲಿ ಈ ಸ್ಲಮ್ ಬೋರ್ಡ್ಗಳು ಕೊಡ್ತಾ ಇದ್ದಾರೆ. ಆ ಸ್ಲಮ್ ಬೋರ್ಡ್ ಬದಲಾಗಿ ಒಂದು 600 ಅಡಿ ಜಾಗಗಳು ಕೊಟ್ಟರೆ ಬಡವರಿಗೆ ಉತ್ತಮವಾಗಿ ಅನುಕೂಲ ಆಗುತ್ತೆ. ಸ್ಲಮ್ ಬೋರ್ಡ್ಗಳಲ್ಲಿ ಕಂಫರ್ಟಬಲ್ ಇರಲ್ಲ, ಒಂದು ಅವರು 300-400 ಅಡಿ ಕೊಡ್ತಾರೆ. ಅದರಲ್ಲಿ ಹೆಂಡತಿ ಮಕ್ಕಳು ತಂದೆ ತಾಯಿ ಇರ್ತಾರೆ, 4 ಜನ ಇದ್ರೆ ಆ ಮನೇಲಿ ಇರೋದಕ್ಕೆ ತೊಂದರೆ ಆಗುತ್ತೆ. ಆದ್ದರಿಂದ ಒಂದು ಲೇಔಟ್ ಥರ ಮಾಡಿ ಬಡಾವಣೆ ಮಾಡಿ ಒಂದು 100 ಜನಕ್ಕೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ತಾಲೂಕಲ್ಲಿ ಅವ್ರು ಕೊಟ್ಟರೆ ಜನಗಳಿಗೆ ಅನುಕೂಲ ಆಗುತ್ತೆ. ಶಾಶ್ವತವಾಗಿ ಅದು ಯಾವುದೇ ಸರ್ಕಾರ ಆಗಲಿ, BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ಅದನ್ನ ಶಾಶ್ವತವಾಗಿ ಬಡವರಿಗೆ ನಿವೇಶನಗಳು ಕೊಟ್ಟಾಗ ಅವರು ಈ ಸರ್ಕಾರಗಳು ಮನೇಲಿ ಮಲ್ಕೊಂಡಿದ್ರು ಅವ್ರನ್ನ ಎಬ್ಬರಿಸಿ ಅವ್ರನ್ನ ಆಯ್ಕೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಕಳಿಸ್ತಾರೆ. ಆದ್ದರಿಂದ ನಾನು ಹೇಳೋ ಸರ್ಕಾರಕ್ಕೆ ಒಂದು ಸ್ಲಮ್ ಬೋರ್ಡ್ ಬದಲಾಗಿ ಒಂದು ಬಡಾವಣೆ ಆಗಿ ಕೊಡ್ರಿ. 600 ಅಡಿ ಒಂದು ಸೈಟನ್ನು ಕೊಟ್ಟರೆ ಅವ್ರಿಗೆ ಇಷ್ಟ ಬಂದಂಗೆ ಒಂದು ಗುರ್ತು ಕಟ್ಕೊತಾರೋ ಇಲ್ಲ ಸೀಟ್ ಮನೆ ಕಟ್ಕೊತಾರೋ ಮನೆ ಅವ್ರು ಇಷ್ಟದಂತೆ ಕಟ್ಕೊಂಡು ಅವ್ರು ಇಷ್ಟದಂತೆ ಬಾಳ್ತಾರೆ. ಅದರಿಂದ ಈ ನೀವೇನು ಸ್ಕೀಮ್ಗಳು ಕೊಟ್ಟಿದ್ದೀರೋ ಅದು ಸಂತೋಷ. ಅದ್ರ ಜೊತೆಗೆ ಇದನ್ನು ಅಳವಡಿಸ್ಕೊಂಡು ಈ ರೀತಿ ತಗೊಂಡು ಮಾಡಿದಾಗ ಸರ್ಕಾರಕ್ಕೆ ಒಂದು ಗಟ್ಟಿಯಾಗಿ ಒಂದು ಯೋಜನೆ ಇರ್ತೈತೆ. ಫಲಾನುಭವಿಗಳು ಇರೋ ಗಂಟನ ಅವರು ಆ ಪಕ್ಷಕ್ಕೆ. ಮಾಧ್ಯಮದವರಿಗೂ ನಮಸ್ಕಾರ. ಇವತ್ತು ಏನು KRS ಕರ್ನಾಟಕ ಜನಾಂದೋಲನ ಸಂಘಟನೆಯಲ್ಲಿ ನನ್ನ ಮುಖ್ಯ ಅತಿಥಿಯಾಗಿ ಕರೆದಿರುವಂಥ ಸಂಘಟನೆ ಅಧ್ಯಕ್ಷರಾದಂಥ ಸುಹೇಲ್ ಅವರು ಮತ್ತು ಪ್ರಜ್ವಲ್ ಜಿಗ್ನಿಶಂಕರ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಈ ಸಂಘಟನೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಬೆಳಿಬೇಕು. ಮತ್ತು ಈ ಸಂಘಟನೆಯಲ್ಲಿ ಹೇಳಿದ್ರು ಸುಹೇಲ್ ಅವರು ತುಂಬ ಜನ ಲಾಭದಾಯಕವಾಗಿ ಪಡ್ಕೊಂಡು ಸಂಘಟನೆಯನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅವ್ರ ಹೆಸರು ಹೇಳೋದು ಬೇಡ. ಹಾಗಾಗಿ ಇದೇ ಸಂಘಟನೆ ಸುಹೇಲ್ ಅವರು ಕೂಡ ಮುಂದುವರಿಸಿ ಚೆನ್ನಾಗಿ ಆಗಲಿ. ರಾಜ್ಯದಲ್ಲಿ ಒಳ್ಳೆಯ ಉನ್ನತ ಸ್ಥಾನ ಬಡವರಿಗೆ, ದಲಿತರಿಗೆ ಮತ್ತು ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಏನು ಶೋಷಣೆ ಆಗ್ತಾಯಿದೆ, ಅಧಿಕಾರ ವರ್ಗ ಮತ್ತು ರಾಜಕೀಯದಿಂದ ಏನು ಶೋಷಿತ ಆಗ್ತಾಯಿದೆ ಅದರಿಂದ ರಕ್ಷಣೆ ಆಗಲಿ ಅಂತ ಹೇಳ್ತಾ ಈ ಸಂಘಟನೆ ಒಳ್ಳೆಯದಾಗಲಿ ಅಂದ್ಕೊಂಡಿದ್ವಿ. ಸೊ 25ರಿಂದ 50 ಜನಕ್ಕೆ ಹೆಚ್ಚು ಬಂದು ಇದರ ಸೇವೆ ಕೂಡ ಆಗಿದ್ದಾರೆ. ಸೊ ಅದು ನಮಗೆ ಖುಷಿ ಇದೆ. ಇನ್ನೊಂದು ಖುಷಿ ಪಡುವಂಥ ವಿಚಾರ ಏನಪ್ಪ ಅಂತಂದರೆ, ನಮ್ಮ KRS ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಪ್ರಜ್ವಲ್ ಅಣ್ಣವರು. ಸೊ ನಾನು KJS ಅಲ್ಲಿ ರಾಜ್ಯ ಘಟಕಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೆ. ಸೊ ನನ್ನ ಗುರುತಿಸಿ ಇಬ್ಬರೂ ರಾಜ್ಯಾಧ್ಯಕ್ಷರು ಕೂತ್ಕೊಂಡು ಚರ್ಚೆ ಮಾಡಿ, ಸೊ ನನಗೆ ಪಾರ್ಟಿನಲ್ಲೂ ಕೂಡ ಇದು ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ನನ್ನ ಆಯ್ಕೆಯನ್ನು ಮಾಡಿದ್ದಾರೆ. ಸೊ ಇಬ್ಬರು ರಾಜ್ಯಾಧ್ಯಕ್ಷರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾನು. ಸೊ ನಿಮ್ಮಿಬ್ಬರು ಸಪೋರ್ಟ್ ನನಗೆ ಹಿಂಗೆ ಇರಲಿ. KJS KRS ಎಂದಿಗೂ ಅಣ್ಣ ತಮ್ಮದಿರೇ ಎಲ್ಲ ಟೈಮಲ್ಲೂ ಒಟ್ಟಿಗೆ ಹೋಗುತ್ತೆ. ಸೊ ಯಾರೇ ಬಂದು ಷಡ್ಯಂತ್ರ ಮಾಡಿದ್ರೂ ಕೂಡ ಏನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಈ ವಿಚಾರಕ್ಕೆ ಸೇರಿಕೊಂಡು ಹೊಸದಾಗಿ ಇನ್ನೊಂದು ಸಂಘಟನೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಹೆಣ್ಮಕ್ಳು ಇಷ್ಟೇ ಅಲ್ಲ, ಇನ್ನೂ ಜಾಸ್ತಿ ಜನ ಆಚೆ ಬಂದು ಇಲ್ಲ ನಾವು ಬಡಮಕ್ಕಳು ಅನ್ನೋದೇ ಇಬ್ಬಾರ್ದು ನಮ್ಮ ಭಾರತ ದೇಶದಲ್ಲಿ ಆ ರೀತಿ ಆಗಬೇಕು ಅನ್ನೋದು ನಮ್ಮದೊಂದು ಸೇಮ್ ಅಂಬೇಡ್ಕರ್ ಅವ್ರು ಏನು ಆದರ್ಶ